ಬಿಗ್ ಬಾಸ್ ಮನೆಯಲ್ಲಿ ಯಾರು ಅಂದುಕೊಳ್ಳದಂತಹ ಸರ್ಪ್ರೈಸ್ ಎಲಿಮಿನೇಷನ್ ನಡೆದು ಹೋಗಿದೆ. ಇಬ್ಬರು ಘಟಾನುಘಟಿ ಸ್ಪರ್ಧಿಗಳ ಮನೆಯಿಂದ ಹೊರ ಹೋಗಿದ್ದಾರೆ. ಖುದ್ದು ಕಿಚ್ಚ ಸುದೀಪ್ ಸರ್ಪ್ರೈಸ್ ಎಲಿಮಿನೇಷನ್ ಮಾಡಿದ್ದಾರೆ. ಆ ಇಬ್ಬರು ಯಾರು ಅಂದ್ರೆ ಒಂದು ಧ್ರುವಂತ್ ಹಾಗೂ ಇನ್ನೋರ್ವ ಸ್ಪರ್ಧಿ ರಕ್ಷಿತಾ ಶೆಟ್ಟಿ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಪ್ರತಿ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರಲ್ಲ ಇಬ್ಬರು ಹೊರ ಹೋಗೋದು ಕಾಮನ್. ಕಳೆದ ವಾರ ಅಭಿಷೇಕನ್ನ ಕಳಿಸ್ಕೊಟ್ಟಿದ್ರೆ ಈ ವಾರ ಇಬ್ಬರನ್ನ ಹೊರ ಕಳಿಸಲಾಗಿದೆ. ರಜತ್ ಹಾಗೂ ಚೈತ್ರ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಆಗಮಿಸಿರೋ ಕಾರಣ ಮನೆಯನ್ನ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ಇಬ್ಬರನ್ನ ಹೊರ ಕಳಿಸಬೇಕಿತ್ತು. ಅದರಂತೆ ಬಿಗ್ ಬಾಸ್ ಈ ವಾರ ಇಬ್ಬರನ್ನ ಎಲಿಮಿನೇಷನ್ ಮಾಡೋ ನಿರ್ಧಾರವನ್ನ ಕೈಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಯಾರು ಊಹೆಯನ್ನ ಮಾಡದಂತ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಮನೆಯಿಂದ ಹೊರ ಹೋಗಿದ್ದಾರೆ. ನಾಮಿನೇಟ್ ಆಗಿದ್ದವರ ಪೈಕಿ ಕೊನೆಯದಾಗಿ ಮೂವರು ಉಳಿದಿದ್ರು. ರಜತ್, ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಈ ಮೂವರಲ್ಲಿ ಇಬ್ಬರು ಎಲಿಮಿನೇಟ್ ಆಗೋದಾಗಿ ಮೊದಲೇ ಘೋಷಿಸಿದ್ರು. ಇದು ಮನೆ ಮಂದಿಗೆ ಶಾಕಿಂಗ್ ಆಗಿತ್ತು. ಈ ನಡುವೆ ರಕ್ಷಿತ್ ಹಾಗೂ ಧ್ರುವಂತ್ ಈ ವಾರ ನಾಮಿನೇಟ್ ಅಂತ ಸುದೀಪ್ ಘೋಷಿಸಿದ ಮೇಲಂತೂ ಯಾರು ನಂಬೋಕೆ ಸಾಧ್ಯವೇ ಆಗಿರಲಿಲ್ಲ. ಅತ್ತ ರಕ್ಷಿತಾ ಶೆಟ್ಟಿ ಕೂಡ ಇದನ್ನ ನಂಬಲಿಲ್ಲ. ಆದರೆ ಬಿಗ್ ಬಾಸ್ ಮನೆಯ ಡೋರ್ ಓಪನ್ ಆಗಿದೆ. ಮನೆಯಿಂದ ಎಲಿಮಿನೇಟ್ ಆದ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಅರಮನೆಯಿಂದ ಹೊರ ಬಂದಿದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅಂತಿದ್ದಾರೆ ಹಲವು ವೀಕ್ಷಕರು. ಇವರಿಬ್ಬರು ಮನೆಗೆ ಬಂದಿಲ್ಲ, ಬದಲಾಗಿ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಲಾಗಿದೆ. ಈ ಮೂಲಕ ಗೇಮ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ತಿರುವು ಸಿಗುತ್ತೆ ಅಂತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ರಕ್ಷಿತಾ ಹಾಗೂ ಧ್ರುವಂತ್ ನಿಜಕ್ಕೂ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರಾ ಅಥವಾ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಲಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ.